ಇದರ ಜೊತೆಗೆ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಂಥ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಯತ್ನಾಳ್ ಅವರಿಗೆ ಒಂದು ನೋಟಿಸನ್ನು ನೀಡಲಾಗಿದೆ. ನೋಟಿಸ್ಗೆ ಉತ್ತರಿಸೋದಕ್ಕೆ 72 ಗಂಟೆ ಅವಕಾಶ ಕೂಡ ಕೊಡಲಾಗಿತ್ತು. ಆದರೆ ಈಗ ಅವಕಾಶ ಮುಗಿದೋಗ್ಬಿಟ್ಟಿದೆ. ಈಗ ಅದಕ್ಕೇನು ಮಾಡ್ತಾರೆ, ಅವ್ರು ಉತ್ತರ ಕೊಟ್ರ, ಬಿ ಜೆ ಪಿ ಮನೇಲಿ ಏನಾಗುತ್ತೆ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಇದರ ನಡುವೆ ಇದೇ ತಿಂಗಳು 20ನೇ ತಾರೀಕು ಒಂದು ರೆಬೆಲ್ಸ್ಗಳ ಮೀಟಿಂಗ್ ಕೂಡ ಇದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟ ಬಳಿಕ ರಾಜ್ಯ ಬಿಜೆಪಿಯಲ್ಲಿನ ಚಟುವಟಿಕೆ ಕೊಂಚ ತಣ್ಣಗಾದಂತೆ ಇತ್ತು. 72 ಗಂಟೆಗಳ ಅವಧಿ ಮುಗಿದರೂ ಶೋಕಾಸ್ ನೋಟಿಸ್ಗೆ ಶಾಸಕ ಯತ್ನಾಳ್ ಉತ್ತರ ನೀಡಿದ್ದಾರೋ ಇಲ್ಲವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ನೋಟಿಸ್ ಬಳಿಕ ಎಲ್ಲೂ ಕಾಣಿಸಿಕೊಳ್ಳದ ಯತ್ನಾಳ್ ಇತ್ತ ತಾವು ಉತ್ತರ ನೀಡಿರುವ ಬಗ್ಗೆಯೂ ಸ್ಪಷ್ಟಪಡಿಸಿಲ್ಲ. ಅತ್ತ ಬಿಜೆಪಿ ಹೈಕಮಾಂಡ್ ಕೂಡ ಉತ್ತರ ಬಂದಿರುವ ಬಗ್ಗೆಯೂ ದೃಢೀಕರಿಸಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅದನ್ನೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ನೋಡ್ತಾರೆ ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದು ಮುಗಿತು, 3 ದಿನದಲ್ಲಿ ಉತ್ತರ ಕೊಡ ಅಂತ ಹೇಳಿತ್ತು, ವಾಪಸ್ ಉತ್ತರ ಇಲ್ಲ. ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಾರ, ಅವರೆಲ್ಲ ನೋಡ್ತಾರ. ಇದರ ಮಧ್ಯೆ ಶಾಸಕ ಯತ್ನಾಳ್ ಮತ್ತು ತಂಡ ಫೆಬ್ರವರಿ 20ರಂದು ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿ ಒತ್ತಡ ಹಾಕಲು ಪ್ರಯತ್ನ ಮುಂದುವರಿಸುವ ಭಾಗವಾಗಿ ಮತ್ತೊಂದು ಸಭೆ ಸೇರಲಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆಯಲಿರುವ ಸಭೆಯಲ್ಲಿ ಮುಂದಿನ ನಿಲುವಿನ ಬಗ್ಗೆ ಚರ್ಚೆ ನಡೆಯಲಿದೆ. ಈ ಸಭೆಯಲ್ಲಿ ಈಗಿನ ಸದಸ್ಯರ ಜೊತೆ ಮತ್ತಷ್ಟು ಜನ ಕೈ ಜೋಡಿಸುವ ನಿರೀಕ್ಷೆಯನ್ನ ಯತ್ನಾಳ್ ಟೀಮ್ ಇರಿಸಿಕೊಂಡಿದೆ. ಇನ್ನು ನಿನ್ನೆ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಯತ್ನಾಳ್ ಶೋಕಾಸ್ ನೋಟಿಸ್ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರ ಎಲ್ಲವೂ ಫೆಬ್ರವರಿ 20ರ ಒಳಗೆ ತೀರ್ಮಾನ ಆಗಲಿದೆ ಎಂದು ಹೇಳಿದ್ದಾರೆ. ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ, 20ನೇ ತಾರೀಕು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ. ಅವೆಲ್ಲ ಜಿಲ್ಲಾಧ್ಯಕ್ಷರು ನೇಮಕಾತಿ ಆದಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ, ಎಲ್ಲ ಶಾಸಕರು ಎಲ್ಲ ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಕ್ಕೆ ಆಗಮಿಸಬೇಕಿದ್ದ ಸಾಂಸ್ಥಿಕ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಭೇಟಿ ಇನ್ನೂ ಖಚಿತವಾಗಿಲ್ಲ. ಹೀಗಾಗಿ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಕ್ರಿಯೆ ಯಾವಾಗ ಎಂಬ ಪ್ರಶ್ನೆಯ ಜೊತೆಗೆ ಯತ್ನಾಳ್ ತಂಡದ ಚಟುವಟಿಕೆ ಕೂಡ ಮುಂದುವರೆದಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.